ಇವತ್ತು ಶುಕ್ರವಾರ ನಾಳೆ ಶನಿವಾರ ವೀಕೆಂಡ್ ಬಂತು ಅಂಡ್ ಇದರ ಹಿಂದೆನೆ ಭಾನುವಾರ ಹಾಗೆ ಸೋಮವಾರ ಕೂಡ ರಜೆ ಇರುವ ಕಾರಣ ಸಾಲು ರಜೆ ಇರುವ ಕಾರಣ ಪ್ರಯಾಣ ಮಾಡುವಂತವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದನ್ನ ಎನ್ಕ್ಯಾಶ್ ಮಾಡಿಕೊಂಡು ಟಿಕೆಟ್ ದರವನ್ನ ದುಪ್ಪಟ್ಟುಗೊಳಿಸಲಾಗಿದೆ. ಖಾಸಗಿ ಬಸ್ ದರ ಹೆಚ್ಚಾದಂತ ಕಾರಣ ಪ್ರಯಾಣಿಕರು ಹೈರಾಣಾಗ್ತಿದ್ದು ನಾಳೆಯಿಂದ 3 ದಿನಗಳ ಕಾಲ ಸಾಲು ರಜೆ ಇದೆ. 4th ಸ್ಯಾಟರ್ಡೆ ಹಾಗೆ ಸಂಡೇ ಅಂಡ್ ರಿಪಬ್ಲಿಕ್ ಡೇ ಜನವರಿ 26 ಗಣರಾಜ್ಯೋತ್ಸವಕ್ಕೆ ರಜೆ ಇರುವಂತಹ ಹಿನ್ನೆಲೆ ಬಹುತೇಕರು ಇವತ್ತೇ ಊರಿನತ್ತ ತೆರಳೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅವರಿಗೆಲ್ಲ ಬಸ್ಸಿನ ಟಿಕೆಟ್ ರೇಟು ಒಂದು ಶಾಕ್ ಅನ್ನುವಂತ ರೀತಿ ಪರಿಣಮಿಸ್ತಾ ಇದೆ. ಬಸ್ ಟಿಕೆಟ್ ರೇಟ್ ದುಪ್ಪಟ್ಟಾಗಿದೆ. ರಜೆ ಹಿನ್ನೆಲೆ ಖಾಸಗಿ ಬಸ್ಗಳ ಪ್ರಯಾಣ ದರ ಹೆಚ್ಚಳವಾಗಿದ್ದು ಪ್ರಯಾಣ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದವರು ಈ ದರವನ್ನ ಕೇಳಿ ಹೈರಾಣಾಗಿ ಹೋಗ್ತಿದ್ದಾರೆ. ಊರಿಗೆ ಹೋಗ್ಬೇಕಾ ಬೇಡವಾ ಅನ್ನುವಂತ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಆಗ್ತಿದೆ. ಬಟ್ ಸ್ಟಿಲ್ ನಾವು ಊರಿಗೆ ಹೋಗಲೇಬೇಕು ಅನ್ನುವಂಥ ಅನಿವಾರ್ಯತೆಯೂ ಇರುವಂತಹ ಹಿನ್ನೆಲೆಯಲ್ಲಿ ದುಪ್ಪಟ್ಟು ದರವನ್ನ ತೆತ್ತು ಹೋಗಬೇಕಾದಂತಹ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ರೈಟ್, ಇದರ ಜೊತೆಗೇನೆ ಜನರ ಅನುಕೂಲಕ್ಕೋಸ್ಕರ ಹೆಚ್ಚುವರಿ ಬಸ್ಗಳ ನಿಯೋಜನೆಯನ್ನ ಮಾಡಲಾಗ್ತಾ ಇದೆ. ಪ್ರಯಾಣಿಕರಿಗೆ ತೊಂದರೆ ಆಗದಂತೆ ಬಿಎಂಟಿಸಿ ಬಸ್ಗಳು ಸದ್ಯ ಓಡಾಟವನ್ನು ಆರಂಭ ಮಾಡಿದೆ. ರಾಜ್ಯದ ಹಲವು ಜಿಲ್ಲೆಗಳಿಗೆ ಬಿಎಂಟಿಸಿ ಬಸ್ಗಳೇ ಸಂಚಾರವನ್ನು ಮಾಡ್ತಾ ಇದೆ. ಇವತ್ತು 265 ಬಿಎಂಟಿಸಿ ಬಸ್ಗಳು ರಾಜ್ಯದ ಹಲವು ಕಡೆ ಸಂಚಾರವನ್ನು ಮಾಡ್ತಾ ಇದ್ದು ನಾಳೆ 500ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳು ಪ್ರಯಾಣಿಕರ ಅನುಕೂಲಕ್ಕೋಸ್ಕರ ಸಂಚಾರ ಮಾಡುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ಗಳ ಸಂಖ್ಯೆ ಲಿಮಿಟೆಡ್ ಇರೋದ್ರಿಂದ ಅಂಡ್ ಅದು ಎಲ್ಲ ಕಡೆಗೂ ತೆರಳೋದಕ್ಕೆ ಅನುಕೂಲ ಆಗುವಷ್ಟು ಸಂಖ್ಯೆಯಲ್ಲಿ ಬಸ್ಗಳಿಲ್ಲದ ಕಾರಣ ಬಿಎಂಟಿಸಿ ಬಸ್ಗಳೇ ರಾಜ್ಯದಾದ್ಯಂತ ಕಾರ್ಯಾಚರಣೆಯನ್ನು ನಡೆಸುತ್ತೆ ಅನ್ನುವಂತಹ ಡೀಟೇಲ್ಸ್ ಸದ್ಯ ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುಷ್ಮಿತಾ ನಮ್ಮೊಂದಿಗೆ ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಷ್ಮಿತಾ, ಪ್ರತಿ ಬಾರಿ ಹಬ್ಬ ಹರಿದಿನ ಬಂತು, ರಜಾಗಳು ಬಂತು ಅಂತ ಹೇಳಿದ್ರೆ ಈ ಖಾಸಗಿ ಬಸ್ಗಳದ್ದು ಒಂದು ಮಾಫಿಯಾ. ರೇಟ್ ಜಾಸ್ತಿ ಮಾಡೋದು, ಜನರ ಡಿಮ್ಯಾಂಡ್ ಅನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದು. ಇದನ್ನ ಕೌಂಟರ್ ಮಾಡೋದಕ್ಕೆ ಬಿಎಂಟಿಸಿ ಕೂಡ ಸಾರಿಗೆ ನಿಗಮ ಒಂದು ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ. ಡೀಟೇಲ್ಸ್ ಕೊಡೋದಾದ್ರೆ ಪ್ರಜ್ವಲ, ನಾಳೆಯಿಂದ ಒಟ್ಟು 3 ದಿನಗಳ ಕಾಲ ಅಂದ್ರೆ ನಾಳೆ 4th ಸ್ಯಾಟರ್ಡೆ ಇದೆ, ಆಮೇಲೆ ಸಂಡೇ ಹಾಗೆ ಗಣರಾಜ್ಯೋತ್ಸವ ದಿನ ಇರೋದ್ರಿಂದಾಗಿ ಒಟ್ಟು 3 ದಿನಗಳ ಕಾಲ ಸಾಲು ರಜೆ ಇದೆ. ಹೀಗಾಗಿ ಬಹುತೇಕರೆಲ್ಲರೂ ಕೂಡ ಬೆಂಗಳೂರಲ್ಲಿ ಕೆಲಸಕ್ಕೆ ಅಥವಾ ಓದಿಗೆ ಬಂದು ನೆಲೆಸಿದವರೆಲ್ಲರೂ ಕೂಡ ಊರುಗಳಿಗೆ ತೆರಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೀಗಾಗಿ ಯಾವುದೇ ರೀತಿ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಕೆಎಸ್ಆರ್ಟಿಸಿಯು ಕೂಡ ಹೆಚ್ಚುವರಿಯಾಗಿ ಬಸ್ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಜೊತೆಗೆ ಬಿಎಂಟಿಸಿಯನ್ನು ಕೂಡ ಈ ಒಂದು ಹೆಚ್ಚುವರಿ ಕಾರ್ಯಾಚರಣೆಗೆ ಬಳಸ್ಕೊಳ್ತಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ನಾವು ಗಮನಿಸೋದಾದರೆ ಸಾಮಾನ್ಯವಾಗಿ 800ರಿಂದ 1500 ರೂಪಾಯಿ ಒಳಗೆ ಇರುವಂತಹ ಖಾಸಗಿ ಬಸ್ ದರ ಏನಿದೆ ಅದು ಇವಾಗ ದುಪ್ಪಟ್ಟಾಗಿರುವಂಥದ್ದು. ಸಾಲು ರಜೆ ಇರೋ ಕಾರಣದಿಂದಾಗಿ 1000 ರೂಪಾಯಿಂದ 2500 ರೂಪಾಯಿವರೆಗೂ ಕೂಡ ಖಾಸಗಿ ಬಸ್ ಟಿಕೆಟ್ ದರಗಳು ಏರಿಕೆ ಆಗಿರುವಂಥದ್ದು. ಪ್ರಮುಖವಾಗಿ ಇವತ್ತು ಆ ಒಂದು ದರ ಅಂದರೆ ಇವತ್ತು ಫ್ರೈಡೇ ಆಗಿರೋದ್ರಿಂದ ಇವತ್ತೇ ಹೆಚ್ಚಾಗಿ ಜನರೆಲ್ಲರೂ ಕೂಡ ಊರಿಗೆ ಹೋಗೋ ಕಾರಣದಿಂದಾಗಿ ಇವತ್ತು ಹೆಚ್ಚಾಗಿ ಟಿಕೆಟ್ ದರ ಆಗಿರುವಂಥದ್ದು ಕಂಡು ಬರ್ತಾ ಇದೆ. ಸಾರಿಗೆ ಇಲಾಖೆಯು ಕೂಡ ಸಾಕಷ್ಟು ಬಾರಿ ಖಾಸಗಿ ಬಸ್ ಮಾಲೀಕರಿಗೂ ಕೂಡ ತಿಳಿಸಿತ್ತು. ಯಾವುದೇ ರೀತಿಯಲ್ಲೂ ಕೂಡ ಅಂದರೆ ಒಂದು ರೀತಿಯಲ್ಲಿ ಇದು ಖಾಸಗಿ ಬಸ್ ಮಾಲೀಕರಿಗೆ ಪ್ರಾಫಿಟ್ ಆಗುವಂತಹ ಸಮಯ. ಸೊ ಹೀಗಾಗಿ ನಿಮ್ಮ ಪ್ರಾಫಿಟ್ ಏನಿದೆ ಅದನ್ನ ಜನರಿಗೆ ಹೊರೆ ಆಗದಂತೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಕೂಡ ಎಲ್ಲೋ ಒಂದ್ ಕಡೆ ಖಾಸಗಿ ಬಸ್ ಮಾಲೀಕರು ದುರಾಸೆಗೆ ಬಿದ್ದು ಹೆಚ್ಚಾಗಿ ಬಸ್ ದರವನ್ನ ಏರಿಕೆ ಮಾಡಿರೋದು ಕೂಡ ಇಲ್ಲಿ ಕಾಣಿಸ್ತಿದೆ. ಹೀಗಾಗಿ ಅತಿ ಹೆಚ್ಚಾಗಿ ಜನರಿಗೆ ಈ ಒಂದು ದರವನ್ನ ಭರಿಸಿ ಊರುಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಕಾರಣದಿಂದಾಗಿ ಯಾವುದೇ ರೀತಿ ಪ್ರಯಾಣಿಕರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಹೆಚ್ಚುವರಿಯಾಗಿ ಬಿಎಂಟಿಸಿ ಬಸ್ ಸೇವೆಯನ್ನು ಕೂಡ ಈಗ ಸಾರಿಗೆ ಇಲಾಖೆ ಮಾಡಿರುವಂಥದ್ದು. ಪ್ರಮುಖವಾಗಿ ಇವತ್ತು 265ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳು ಕೇವಲ ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯದ ಬೇರೆ ಜಿಲ್ಲೆಗಳಿಗೆ ತೆರಳುತ್ತೆ. ಜೊತೆಗೆ ನಾಳೆ 500ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳು ರಾಜ್ಯದ ಹಲವು ಜಿಲ್ಲೆಗಳಿಗೆ ತೆರಳುತ್ತೆ. ಸೊ ಹೀಗಾಗಿ ಜನರು ಕೂಡ ಯಾವುದೇ ರೀತಿ ಒಂದು ರೀತಿಯಲ್ಲಿ ಗೊಂದಲ ಮಾಡ್ಕೊಳ್ಳೋದು ಬೇಡ. ಎಲ್ಲರೂ ಕೂಡ ಈ ಒಂದು ಸಾರಿಗೆ ವ್ಯವಸ್ಥೆಯನ್ನು ಬಳಸ್ಕೊಳ್ಳಿ ಅಂತ ಹೇಳಿ ಇವಾಗ ಕೆಎಸ್ಆರ್ಟಿಸಿ ಹಾಗೆ ಬಿಎಂಟಿಸಿಯು ಕೂಡ ತಿಳಿಸಿರುವಂಥದ್ದು. ಆದರೂ ಕೂಡ ಎಲ್ಲೋ ಒಂದು ಕಡೆ ಖಾಸಗಿ ಬಸ್ ಮಾಲೀಕರ ಈ ಒಂದು ಬೆಲೆ ಏರಿಕೆ ಅಥವಾ ದರ ಏರಿಕೆ ಏನಿದೆ ಅದರ ಮೇಲೆ ಸಾರಿಗೆ ಇಲಾಖೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳೋದು ಅತ್ಯವಶ್ಯಕ ಆಗಿದೆ. ಪ್ರಜ್ವಲ. ವೆಲ್ ಸುಷ್ಮಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.